ಕೋಡುಬಳೆ ಅಂದ್ರೆ ಅಡುಕಲೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇದೆ. ಫುಟ್ಪಾತ್ನಲ್ಲಿ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ರೆ ಅದನ್ನು ತೆರವು ಮಾಡುವಂತದಕ್ಕೆ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡರು ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಜಯನಗರದ ಅಶೋಕ ಪಿಲ್ಲರ್ನಿಂದ ಕಾರ್ಯಾಚರಣೆ ಆರಂಭ ಆಗಿದೆ. ಫುಟ್ಪಾತ್ ಅತಿಕ್ರಮಣವನ್ನ ತೆರವು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಫುಟ್ಪಾತ್ನಲ್ಲೆಲ್ಲ ಬೋರ್ಡಿಂಗ್, ಕುರ್ಚಿ, ಚೇರ್ಗಳಿದ್ರೆ ಅದನ್ನು ತೆರವುಗೊಳಿಸ್ತಾ ಇದ್ದಾರೆ. ಜೆಸಿಬಿ, ಲಾರಿ, ಟ್ರ್ಯಾಕ್ಟರ್ ಮೂಲಕ ಈ ಕಾರ್ಯಾಚರಣೆ ನಡೀತಾ ಇದೆ. ಹಲವು ಕಡೆಗಳಲ್ಲಿ ಇದೇ ರೀತಿ ಇರುತ್ತೆ. ಫುಟ್ಪಾತೇ ಇರೋದಿಲ್ಲ. ಪಾದಚಾರಿಗಳು ರಸ್ತೆಯಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ. ಅವರ ಅಂಗಡಿ ಇದ್ದಂತಹ ಜಾಗವನ್ನು ಮೀರಿ ಫುಟ್ಪಾತನ್ನು ಅತಿಕ್ರಮ ಮಾಡಿಕೊಂಡಂಥವರದ್ದು ಈಗ ತೆರವು ಮಾಡುವಂತಹ ಕಾರ್ಯ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಂತ ಕೃಷ್ಣಬೈರೇಗೌಡರು ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಈಗ ಎಲ್ಲೆಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಿಂದ ಕಾರ್ಯಾಚರಣೆ ಆರಂಭ ಆಗಿದ್ದು ಟ್ರಿನಿಟಿ ಜಂಕ್ಷನ್ ಇಂದ ಎಂಜಿ ರಸ್ತೆ ಹಾಗೆ ಎಂಜಿ ಉದ್ಯಾನದವರೆಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 100 ಅಡಿ ಇಂದಿರಾನಗರದಿಂದ ದೊಮ್ಮಲೂರು ಫ್ಲೈಓವರ್ ಇಲ್ಲಿವರೆಗೂ ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನು ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಬೆನಗನಹಳ್ಳಿವರೆಗೂ ಕೂಡ ಆಗ್ತಾ ಇದ್ದು, ರೈಲ್ವೆ ಸೇತುವೆವರೆಗೆ ಅಶೋಕ ಪಿಲ್ಲರ್ನಿಂದ ಮಾಧವನ ಪಾರ್ಕ್ವರೆಗೂ ಕೂಡ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. 8ನೇ ಮುಖ್ಯ ರಸ್ತೆ ಕನಕಪಾಳ್ಯ ರಸ್ತೆಯಿಂದ 15ನೇ ಅಡ್ಡ ರಸ್ತೆ ಜಯನಗರದವರೆಗೆ, ಜಯನಗರದ 9ನೇ ಮುಖ್ಯ ರಸ್ತೆ ಕನಕಪಾಳ್ಯ ರಸ್ತೆಯಿಂದ 15ನೇ ಅಡ್ಡ ರಸ್ತೆವರೆಗೆ ಈಗಾಗಲೇ ತೆರವು ಕಾರ್ಯ ಚುರುಕುಗೊಂಡಿದ್ದು. RV ರಸ್ತೆ ಟೀಚರ್ಸ್ ಕಾಲೇಜಿನಿಂದ ಸೌತ್ ಎಂಡ್ ಸರ್ಕಲ್ ವರೆಗೆ ತೆರವು ಕಾರ್ಯಾಚರಣೆ ಈಗಾಗಲೇ ಚುರುಕುಗೊಂಡಿದೆ. ಸ್ಥಳದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಜೆಸಿಬಿಗಳು ಈಗಾಗಲೇ ಅಖಾಡಕ್ಕಿಳಿದು ಯಾವ ರೀತಿ ಘರ್ಜಿಸ್ತಾ ಇದೆ ಅಂತ. ಫುಟ್ಪಾತ್ ಇಲ್ಲದೇ ಜನರು ಪರದಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಒಂದು ಕಡೆ ಫುಟ್ಪಾತ್ ಕಂಪ್ಲೀಟ್ ಆಗಿ ಆಕ್ರಮಣ ಮಾಡಿಕೊಂಡಿದ್ದರಿಂದಾಗಿ ಜನಸಾಮಾನ್ಯರು ಓಡಾಡೋದು ಕೂಡ ಕಷ್ಟವಾಗ್ತಾ ಇತ್ತು. ಆ ಮಾರ್ಗದಲ್ಲಿ ಏನಾದರೂ ಕಾರ್ ಅಥವಾ ವೆಹಿಕಲ್ ಏನಾದರೂ ಸಂಚರಿಸ್ತಾ ಇದ್ರೆ ಅದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇತ್ತು. ಜಯನಗರ ಅಶೋಕ್ ಪಿಲ್ಲರ್ ಬಳಿಯಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹ, ಇವತ್ತಿನಿಂದ ಈ ಅತಿಕ್ರಮಣ ಮಾಡಿಕೊಂಡಂತಹ ಫುಟ್ಪಾತ್ಗಳ ತೆರವು ಕಾರ್ಯಾಚರಣೆ ನಡೆಸ್ತಾ ಇದೆ. ಯಾವ ರೀತಿ ಸಾಕ್ತಾ ಇದೆ? ಸಹಕಾರ ಸಿಗ್ತಾ ಇದೆಯಾ ಅಥವಾ ಕಿಡಿಕಾರ್ತಾ ಇದ್ದಾರಾ? ಹೇಗಿದೆ ಪರಿಸ್ಥಿತಿ? ಪ್ರಥಮ ಬೆಳಗ್ಗೆ 9:30 ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಅಭಿಯಾನ ಈಗಾಗಲೇ ಶುರುವಾಗಿದೆ. ಕಾರ್ಯಾಚರಣೆ ಭರದಿಂದ ಸಾಗ್ತದೆ. ಅಶೋಕ ಪಿಲ್ಲರ್ಲ್ಲಿ ಶುರುವಾಯಿತು. ನಾನೀಗ ಸದ್ಯಕ್ಕೆ ನಗರದ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಚಾಮರಾಜಪೇಟೆಯಲ್ಲಿದ್ದೀನಿ. ನಮ್ಗೆ ತೋರ್ತಾ ಹೋಗ್ತೀನಿ. ಬೆಳಗ್ಗೆ 9:30 10 ಗಂಟೆಯಿಂದಲೂ ಕೂಡ ಇಲ್ಲಿ ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸ್ಥಳೀಯ ಏನು ಸಿಬ್ಬಂದಿ ಇದ್ದಾರೆ, ಪೌರ ಕಾರ್ಮಿಕರು, AEE, AE ಮತ್ತೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತೆ ಸ್ಥಳೀಯ ಪೊಲೀಸರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ಫುಟ್ಪಾತ್ ಅಲ್ಲಿ ಯಾವುದೇ ರೀತಿಯ ಅತಿಕ್ರಮಣ ಕೂಡ ಒಪ್ಪಲ್ಲ. ಯಾಕಂತಂದ್ರೆ ಈ ಕಟ್ಟಡ ಕಟ್ಟಬೇಕಾದ್ರೆ ಏನು ಸಾಮಗ್ರಿಗಳು ಅಥವಾ ಇಟ್ಟಿಗೆಗಳು, ಜಲ್ಲಿ, ಮಣ್ಣು ಇದನ್ನು ಕೂಡ ಫುಟ್ಪಾತ್ ಮೇಲೆ ಇಡೋಂಗಿಲ್ಲ ಅಂತೇಳಿ ಇದನ್ನ ತೆರವು ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಂಬಂಧಪಟ್ಟವರು ಈ ಒಂದು ಇಟ್ಟಿಗೆಯನ್ನ ಅಥವಾ ಜಲ್ಲಿಯನ್ನ ವಾಪಸ್ ತೆಗೆತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ಒಂದು ಭಾಗದಲ್ಲಿ ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಹಲವು ವರ್ಷಗಳಿಂದ ಇಲ್ಲಿ ಬೀದಿ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಿ. ಬೆಳಗ್ಗೆ 10 ಗಂಟೆಗೆ ಇದನ್ನೆಲ್ಲವನ್ನು ಕೂಡ ತೆರವು ಮಾಡಿದ್ದಾರೆ ಅಂತೇಳಿ ಇಷ್ಟು ದಿನ ವ್ಯಾಪಾರ ಮಾಡ್ತಿದ್ದ ಈ ಬೀದಿ ವ್ಯಾಪಾರಿಗಳು ಅಸಮಾಧಾನ ಹೊರಹಾಕ್ತಿದ್ದಾರೆ. ನಮಗೆ ID ಕಾರ್ಡ್ ಕೂಡ ಇವರೇ ವಿತರಣೆ ಮಾಡಿದ್ರು, ಇವರೇ ಅನುವು ಮಾಡಿಕೊಟ್ಟಿದ್ರು ಇಷ್ಟು ದಿನ. ಈಗ ಅವರು ಬಂದು ತೆರವು ಮಾಡಿ ನೀವು ಅಂತ ಹೇಳಿ ತೆರವು ಮಾಡಿಸಿದ್ದಾರೆ. ಈಗ ನಾವು ಮುಂದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಬೀದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಕಾರ್ಯಾಚರಣೆ ಶುರುವಾಗಿದೆ. ತಮ್ಮ ಅಂಗಡಿಗಳು ಕೂಡ ಇಲ್ಲಿತ್ತ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿರ್ತಾವೆಲ್ಲ? 7 ವರ್ಷ ಸರ್, 7 ವರ್ಷ ಆಯ್ತು. 7 ವರ್ಷದಿಂದ ಮಕ್ಕಳು ಎಲ್ಲ ಇದೇ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಹಿಂಗ ಆದ್ರೆ ಏನ್ ಮಾಡೋದು? ನಮ್ಗೆ ನೆನ್ನೆಯಿಂದ ಬೇಜಾರಿ ಆಗ್ಬಿಟ್ಟದೆ. ಏನ್ ಮಾಡೋದು? ಮಕ್ಳು ಹೆಂಗ್ ಸಾಕೋದು? ಎಲ್ಲ ಗೌರ್ಮೆಂಟ್ ಸ್ಕೂಲ್ ಸೇರ್ಸಿರೋದು. ನಾವೇನು ಸಾವುಕಾರಲ್ಲ, ಪ್ರೈವೇಟ್ ಸೇರಿಸಿ ಓದಿಸಷ್ಟು ನಾವು ಫುಟ್ಪಾತ್ ವ್ಯಾಪಾರ. ಬೆಂಗಳೂರಿನಲ್ಲಿ ಬರ್ಬರ್ತಾ ಫುಟ್ಪಾತ್ ಅತಿಕ್ರಮಣ ಜಾಸ್ತಿ ಆಗ್ತಾ ಇದೆ. ಮುಕ್ಕಾಲ್ ಭಾಗ ಅಲ್ಲ, ಪೂರ್ತಿನೇ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ಅದಕ್ಕಾಗಿ ಕಾರ್ಯಾಚರಣೆ ಶುರು ಆಗ್ತಾ ಇರ್ತಕ್ಕಂಥದ್ದು. ಈಗ ಏನ್ ಮಾಡೋದು? ಈಗ ಫುಟ್ಪಾತ್ ಬೇಕಲ್ವಾ ಜನಕ್ಕೆ? ಬೇಕಾ? ಅವ್ರಿಗೂ ಬೇಕಾ ಸರ್? ನಮ್ಗೂ ಹೊಟ್ಟೆ ಪಡಿದೆ ಸರ್, ನಮ್ಗೂ ಜೀವನ ಮಾಡೋದಿದೆ. ನಮ್ಗೆ ಜೀವನ ನೀವು ಸಡನ್ ಆಗಿ ಈ ತರ ಎತ್ತಿದ್ರೆ ನಮಗೂ ಭಾರಿ ತುಂಬಾ ಕಷ್ಟ ಆಗತ್ತೆ. ಇದು ನಮ್ ಕಡೆ ನಾವು ಜೀವನ ಮಾಡೋದು.
ಅವ್ರಿಗೆ ಫುಟ್ಪಾತ್ ನೀವು ಒತ್ತುವರಿ ತೆರವು ಮಾಡಿ, ಬಟ್ ಏನಂತ ನಮ್ಮನ್ನು ಕೂಡ ಸ್ವಲ್ಪ ನೋಡಿ, ನಮಗೂ ಸ್ವಲ್ಪ ಒಂದು ಅವಕಾಶ ಕೊಡಿ, ಪರ್ಯಾಯ ಜಾಗ ಕೊಡಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಯಾವುದೇ ಒಂದು ಮನವಿಯೂ ಕೂಡ ಅವರು ಒಪ್ತಾ ಇಲ್ಲ. ಯಾಕಂದ್ರೆ ಕಟ್ಟುನಿಟ್ಟಿನ ನಿರ್ದೇಶನ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಸ್ಪಷ್ಟವಾಗಿದೆ. ಏನಂತಂದ್ರೆ ಪಾದಾಚಾರಿ ಮಾರ್ಗ, ಪಾದಾಚಾರಿಗಳಿರ್ತಕ್ಕಂಥ ಒಂದು ಬೇಸಿಕ್ ರೈಟು, ಅದನ್ನ ಯಾವುದೇ ರೀತಿ ಅಡ್ಡಿಪಡಿಸೋಂಗಿಲ್ಲ ಅಂತ ಹೇಳಿ ಆ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೃಷ್ಣ ಬೈರೇಗೌಡರು ಕಡೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಗರದ ಎಲ್ಲಾ ಕಡೆಗಳಲ್ಲೂ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಸೊ ಯಾವ ಒಂದು ಅಡ್ಡಿಪಡಿಸೋ ಕಾರ್ಯಕ್ಕೆ ಕೂಡ ಅವ್ರು ಒಪ್ತಾ ಇಲ್ಲ. ಎಲ್ಲ JCBಗಳು ಕೂಡ ಗರ್ಜನೆ ಮಾಡ್ತಾ ಇದಾವೆ. ಲಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು ಸಿಬ್ಬಂದಿ ಸ್ಥಳದಲ್ಲೇ ಇದ್ದು ಎಲ್ಲವನ್ನು ಕೂಡ ಪೂರ್ತಿಯಾಗಿ, ಅಂದ್ರೆ ಯಾವುದೇ ರೀತಿಯ ಅವಶೇಷ ಇರೋಂಗಿಲ್ಲ. ಫುಟ್ಪಾತ್ ಅಲ್ಲಿ ಆಗಿರ್ಬೋದು, ಫುಟ್ಪಾತ್ ಮೇಲಕ್ಕೂ ಕೂಡ ಯಾವುದೇ ರೀತಿಯ ಅವಶೇಷಗಳು ಬರೋಂಗಿಲ್ಲ. ಸೊ ಈ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬರದಿಂದ ಸಾಗ್ತಾ ಇದೆ ಚಾಮರಾಜಪೇಟೆಯಲ್ಲೂ ಕೂಡ. ಪ್ರತಿಮಾ ಭಟ್. ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ. ಕೋಡುಬಳೆ ಅಂದ್ರೆ ಅಡುಕಲೆ.